ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್. ಹಾಗೆಯೇ SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ ಅಂತ ಹೇಳ್ಕೊಳ್ತಾ, ಈಗ PU ವಿದ್ಯಾರ್ಥಿಗಳಿಗೆ 2026ರಂದು ಖಡಕ್ ದಿಮಾಕ್ ಶಾಕಿಂಗ್ ನ್ಯೂಸ್. ಶಿಕ್ಷಣ ಇಲಾಖೆಯೇ ನಿರ್ಧರಿಸಲಾಗಿದೆ ಎನ್ನುವ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದೇವೆ ಸ್ಟೂಡೆಂಟ್ಸ್. ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ತಪ್ಪದೇ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅಂತ ಹೇಳ್ಕೊಳ್ತಾ ಇನ್ನೂ ಶುರು ಮಾಡೋಣ ಸ್ಟೂಡೆಂಟ್ಸ್. ಈಗ PU ವಿದ್ಯಾರ್ಥಿಗಳಿಗೆ 2026ರಂದು ಖಡಕ್ ದಿಮಾಕ್ ಶಾಕಿಂಗ್ ನ್ಯೂಸ್ ಏನು ಅಂದರೆ, ಮೊದಲನೆಯದಾಗಿಯೇ ಪ್ರತಿಯೊಂದು ವರ್ಷ ಏನು ಮಾಡ್ತಾ ಇದ್ರು, ಪ್ರಿಪ್ರೇಟರಿ ಎಕ್ಸಾಮ್ಸ್ ಅನ್ನು ನಡೆಸಿ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ರಿಪ್ರೇಟರಿ ನಡೆಸಿ ಏನು ಮಾಡ್ತಾ ಇದ್ರು, ಹಾಲಿಡೇಸ್ ಅನ್ನು ಕೊಡೋಕೆ ಮಂಜೂರು ಮಾಡ್ತಾ ಇದ್ರು. ಹಾಗಾದರೆ ಈ ವರ್ಷ ಒಂದು ಸ್ಪೆಷಲ್ ಆಗಿ ಯಾವುದೇ ಹಾಲಿಡೇಸ್ ಅನ್ನು ನಾವು ಕೊಡುವುದಿಲ್ಲ. ಅಂದರೆ ಇದರ ಅರ್ಥ, ಈಗ ಸದ್ಯಕ್ಕೆ ಪೂರ್ವ ಸಿದ್ಧಾಂತ ಪರೀಕ್ಷೆಯನ್ನು ನಡೆಸುತ್ತಾರೆ. ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಆದ ಕೂಡಲೇ ನಾವು ಯಾವುದೇ ರಜೆಯನ್ನು ಕೊಡಲು ಸಾಧ್ಯವಾಗಿಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಕಾಲೇಜಿಗೆ ತಪ್ಪದೇ ಬರಲೇಬೇಕು. ಫೆಬ್ರವರಿ 27ನೇ ತಾರೀಕುವರೆಗೂ ಅಂದು ತಿಳಿಸಲಾಗಿದೆ. ಫೆಬ್ರವರಿ 28 ಮೇನ್ ಪರೀಕ್ಷೆ ಇರುವುದರಿಂದ ಆವತ್ತಿನ ಹಿಂದುಗಡೆ ಒಂದು ದಿನ ಇರೋದಕ್ಕೆ ಅಲ್ಲಿಯವರೆಗೂ ಸ್ಟೂಡೆಂಟ್ಸ್ ಹಾಜರಾಗಬೇಕು ಕಡ್ಡಾಯವಾಗಿ ಕಾಲೇಜ್ಗೆ ಅನ್ನುವ ಒಂದು ಮಾಹಿತಿ ಶಿಕ್ಷಣ ಮಂಡಳಿಯ ಇಲಾಖೆಯಿಂದ ತಿಳಿದು ಬಂದಿದೆ ವಿದ್ಯಾರ್ಥಿಗಳು. ಇದರಿಂದ ವಿದ್ಯಾರ್ಥಿಗಳು ಸ್ವಲ್ಪ ಕೋಪಗೊಂಡಿರಬಹುದು, ಶಾಕ್ ಆಗಿರಬಹುದು. ಆದರೆ ಇಲ್ಲಿ ಒಂದು ಮೇನ್ ಅರ್ಥ ಏನು ಅಂದರೆ, ಶಿಕ್ಷಣ ಮಂಡಳಿ ಹೀಗೆ ಮಾಡಿರುವುದರಿಂದ ಕೆಲವೊಂದು ವಿದ್ಯಾರ್ಥಿಗಳು ತುಂಬ ಸಂತೋಷ ಪಡ್ತಾರೆ, ಹೆಮ್ಮೆ ಪಡ್ತಾರೆ. ಯಾಕೆ ಅಂದರೆ, ಈಗ ನಾನು ಪೂರ್ವ ಸಿದ್ಧಾಂತ ಪರೀಕ್ಷೆ ಅಂದರೆ ಪ್ರಿಪ್ರೇಟರಿ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಿ ಬರ್ದೀನಿ, ಓಕೆ ನಡೆಯುತ್ತೆ. ಸೆಂಟ್ರಲ್ಲಿ ಹಾಲಿಡೇಸ್ ಬಂದರೆ ನಾನು ಓದೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಟೈಮ್ ಪಾಸ್ ಮಾಡ್ತೀನಿ, ಸಮಯ ಹಾಳು ಮಾಡಿಬಿಡ್ತೀನಿ. ಹಾಗಾದರೆ ಮೇನ್ ಎಕ್ಸಾಮ್ಗೆ ಓದ್ಕೊಳ್ಳೋಕೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಇರಬಹುದು. ಅದೇ ಕಾಲೇಜ್ಗೆ ಹೋಗ್ತಾ ಇದ್ದರೆ ದಿನಕ್ಕೆ ಒಂದು 3ರಿಂದ 5 ತಾಸು ಓದ್ಕೊಂಡ್ರೆ ತುಂಬ ಸ್ಕೋರ್ ಮಾಡಲಿಕ್ಕೂ ಈಸಿ ಆಗುತ್ತೆ, ಓದೋಕ್ಕೂ ಮನಸ್ಸು ಬರುತ್ತೆ. ಓಕೆ, ಹಾಲಿಡೇಸ್ ಕೊಟ್ಟರೆ ಸ್ವಲ್ಪ ನಿಮಗೆ ಗೊತ್ತಿರೋದೆ, ಇನ್ನೂ ಟೈಮ್ 1 ವೀಕ್ ಇದೆ, ಓದೋಣ ಬಿಡು, ಇನ್ನೂ ಟೈಮ್ 5 or 6 ಡೇಸ್ ಇದೆ, ಓದೋಣ ಬಿಡು, ನಾಳೆ ಓದೋಣ ಬಿಡು ಅಂತ ನೆಗ್ಲಿಜೆನ್ಸ್ ಮಾಡಿ ಸಬ್ಜೆಕ್ಟ್ ಅಲ್ಲಿ ಏನಾದರೂ ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ನೋವು ನಿಮಗೆ ಅಲ್ವಾ? ಅದಕ್ಕೋಸ್ಕರ ಶಿಕ್ಷಣ ಮಂಡಳಿ ಹೀಗೆ ಮಾಡಿ ಒಳ್ಳೆಯ ಅಂದರೆ ಅನುಕೂಲ ತಂದಿದೆ. ಆದರೆ ನೀವು ಉಪಯೋಗಿಸ್ಕೊಳ್ಬೇಕು, ಪ್ಲಸ್ ಓದ್ಕೋಬೇಕು. ಎಫೆಕ್ಟ್ ಹಾಕಿದ್ರೇ ರಿಸಲ್ಟ್ ಬರುತ್ತೆ, ಎಫೆಕ್ಟ್ ಹಾಕ್ಲಾರ್ದೇ ರಿಸಲ್ಟ್ ಬರಲ್ಲ. ಇದು ಮೈಂಡಲ್ಲಿ ಇರಲಿ. ಇನ್ನು ಇದಿಷ್ಟು ಇನ್ಫಾರ್ಮೇಷನ್ ಆಯಿತು PU ಸ್ಟೂಡೆಂಟ್ಸ್. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ, ಇನ್ನು ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ ಪ್ರಿಪ್ರೇಟರಿ 1, 2, 3 ಎಕ್ಸಾಮ್ಗಳನ್ನು ಬರೆದು ಒಳ್ಳೆಯ ಸ್ಕೋರ್ ಮಾಡಿ ನಿಮ್ಮ ಕಾಲೇಜಲ್ಲಿ ನಡೆಸುತ್ತಿರುವ ಪರೀಕ್ಷೆಗಳಿಗೆ ಮತ್ತು ಮೇನ್ ಎಕ್ಸಾಮಲ್ಲಿ ಚೆನ್ನಾಗಿ ಬರೆಯಿರಿ. ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ನಿಮ್ಮ ಎಕ್ಸಾಮ್ ಚೆನ್ನಾಗಿ ಆಗಲಿ ಅಂತ ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.